राष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकाळेश्वरं वैद्यनाथेश्वरं महाभीमेश्वरं अमरलिङ्गेश्वरं भामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरं लिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् भाग्याय च शान्ताय च शौर्याय च योगाय च भोगाय च कालाय च कान्ताय च रम्याय च गम्याय च ईशाय च श्रीशाय च शर्वाय च सर्वाय च ಓಂ ಶಾಂತಿ. ಎಲ್ಲ ವೀಕ್ಷಕರಿಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ಹಾಗೂ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಸಹ. ಇಂದು ಹುಣಸೂರಿನಲ್ಲಿ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯ 82ನೇ ಇಸ್ವಿಯಿಂದಲೂ ಸೇವೆ ಸಲ್ಲಿಸುತ್ತಿದೆ. ಇಲ್ಲಿ ನಾವು ಈ ಒಂದು ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸ್ತಿದ್ದೀವಿ. ಈ ಹಬ್ಬಕ್ಕೆ ವಿಶೇಷವಾಗಿ ಮೈಸೂರಿನಿಂದ ರಾಜಯೋಗಿನಿ ಮಹಾನ್ ತಪಸ್ವಿನಿ 53 ವರ್ಷಗಳಿಂದ ತನ್ನ ಜೀವನವನ್ನು ಈಶ್ವರೀಯ ಸೇವೆಯಲ್ಲಿ ಸಮರ್ಪಿಸಿ ಸೇವೆ ಸಲ್ಲಿಸುತ್ತಿರುವ ಬ್ರಹ್ಮಕುಮಾರಿ ಲಕ್ಷ್ಮೀ ಅಕ್ಕನವರು ಹುಣಸೂರಿಗೆ ಆಗಮಿಸಿದ್ದಾರೆ. ಮೈಸೂರು ಉಪವಲಯದಲ್ಲಿ ಸೇವೆಗೆ ಇವರು ಪ್ರಮುಖ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ 7 ಉಪವಲಯಗಳಿದ್ದು ಮೈಸೂರು ಒಂದು ಉಪವಲಯ. ಈ ಉಪವಲಯಕ್ಕೆ ಕರ್ನಾಟಕ ರಾಜ್ಯದ 5 ಜಿಲ್ಲೆಗಳು ಹಾಗೂ ಕೇರಳ ರಾಜ್ಯದ 5 ಜಿಲ್ಲೆಗಳು ಸೇರುತ್ತವೆ. ಸುಮಾರು 150 ಶಾಖೆಗಳು ಹಾಗೆಯೇ ನಮ್ಮಂತಹ ಸುಮಾರು 300 ಜನ ಬ್ರಹ್ಮಕುಮಾರಿ ಸಹೋದರಿಯರು ಮತ್ತು ಸಹೋದರರು ಸಮರ್ಪಿತರಾಗಿ ಸೇವೆ ಮಾಡುತ್ತಿದ್ದಾರೆ. ಇದೆಲ್ಲದಕ್ಕೂ ಮೂಲ ಆಧಾರ ಹಿರಿಯ ಸಹೋದರಿ ಲಕ್ಷ್ಮೀ ಅಕ್ಕನವರಾಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾದ ಹೃದಯಪೂರ್ವಕ ಸ್ವಾಗತ. ಈಗ ಅವರು ಈಶ್ವರೀಯ ಸಂದೇಶವನ್ನು ನೀಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ಕೊಳ್ತೀನಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ
ಈಶ್ವರ್ಯ ವಿಶ್ವವಿದ್ಯಾಲಯ ಅಬುಪರ್ವತ ಅಂತಾರಾಷ್ಟ್ರೀಯ ಕೇಂದ್ರ ಸ್ಥಾಪನೆಯಾಗಿ 85ನೇ ವರ್ಷ ನಡೀತಾ ಇದೆ. ರಾಜಸ್ಥಾನ ಅಬುಪರ್ವತದಲ್ಲಿ, ಅರಾವಳಿ ಪರ್ವತದಲ್ಲಿ ಈ ಕೇಂದ್ರ ಉಪಸ್ಥಿತ ಇತ್ತು. ಇವತ್ತು 147 ದೇಶಗಳಲ್ಲಿ ವಿಶ್ವದಾದ್ಯಂತ ಮಾನವ ಕುಲಕೋಟಿಗೆ ಜಾತಿ, ಧರ್ಮ, ಭಾಷೆ, ವೇಷ, ವಯಸ್ಸಿನ ಭೇದ ಇಲ್ಲದೆ ಮಾನವಾತ್ಮರ ಕಲ್ಯಾಣಕ್ಕಾಗಿ ಈಶ್ವರ್ಯ ವಿಶ್ವವಿದ್ಯಾಲಯದ ಮೂಲಕ ರಾಜಯೋಗ ಶಿಕ್ಷಣವನ್ನು ಕಲಿಸ್ಕೊಡ್ಲಾಗುತ್ತೆ. ರಾಜಯೋಗ ಶಿಕ್ಷಣದಲ್ಲಿ ಮೂಲವಾಗಿ ಎಲ್ಲರಿಗೂ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಲಾಗುತ್ತೆ. ಮಾನವ ಜೀವನ ಇವತ್ತು ದಾನವತ್ವವನ್ನು ಮುಟ್ಟಿದೆ. ರಾಕ್ಷಸಿ ಪ್ರವೃತ್ತಿಯನ್ನು ಹೊಂದಿ ತಾವು ದುಃಖಿ ಅಶಾಂತರಾಗಿ ಸಮಾಜಕ್ಕೆ ದುಃಖ ಶಾಂತಿ ಹರಡುವಂಥ ಒಂದು ದುಸ್ಥಿತಿಯನ್ನು ಹೊಂದಿದ್ದಾರೆ. ಇಂಥ ಒಂದು ಮಾನವ ಸ್ಥಿತಿಯನ್ನು ಪುನಃ ಮಾನವರನ್ನಾಗಿ ಮಾಡಿ ಮಾನವತ್ವದಿಂದ ದೈವತ್ವವನ್ನು ಹೊಂದುವಂತಹ ಒಂದು ಶ್ರೇಷ್ಠ ಮಾರ್ಗದರ್ಶನ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ರಾಜ್ಯೋಗದ ಶಿಕ್ಷಣದ ಮೂಲಕ ಪ್ರಾಪ್ತಿಯಾಗುತ್ತೆ. ಇಂದು ಅಪನೋಲಿಗಳು ಜಗತ್ತಿನಾದ್ಯಂತ ತಾಂಡವಾಡ್ತಿದೆ. ಮನುಷ್ಯನಾಗಬೇಕು, ಮನುಷ್ಯತ್ವನ ಕಾಪಾಡಬೇಕು ಅಂದರೆ ಮೌಲ್ಯಗಳು ಬೇಕು. ಆ ಮೌಲ್ಯಗಳನ್ನ ಕಲಿಸುವಂತ ಒಂದು ಪಾಠಶಾಲೆ ಅಥವಾ ಸ್ಕೂಲು ಅಥವಾ ಕಾಲೇಜು ಅಥವಾ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಇಲ್ಲಿ ಬಹಳ ಮುಖ್ಯವಾಗಿ ಮೌಲ್ಯಗಳನ್ನು ಕಲಿಬೇಕು ಅಂದರೆ ನಾನು ಯಾರು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಆತ್ಮಜ್ಞಾನ, ಆತ್ಮಾನುಭೂತಿ ಮಾಡುವಂಥ ಜ್ಞಾನ, ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳಲಾಗುತ್ತೆ. ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಂದ ಹಿರಿಯರವರೆಗೆ ಈ ಪಾಠ ಕಲಿಸ್ಕೊಡಲಾಗುತ್ತೆ. ಏಕೆಂದರೆ ಸಾಮಾನ್ಯವಾಗಿ ಮನುಷ್ಯರು ತಮ್ಮ ಜಾತಿಗೆ, ತಮ್ಮ ಧರ್ಮಕ್ಕೆ, ತಮ್ಮ ವಿದ್ಯೆ ಬುದ್ಧಿಗೆ, ಸ್ಥಾನಮಾನಕ್ಕೆ ಅದಕ್ಕೆ ಒಳಪಟ್ಟಿರ್ತಾರೆ. ಆದರೆ ಮೂಲವಾಗಿ ನಾವೆಲ್ಲ ಭಗವಂತನ ಮಕ್ಕಳು ಅಂತ ಹೇಳಿದ್ರು ಕೂಡ ಅಸತ್ಯ ಅರಿವಿಲ್ಲ. ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಆತ್ಮಜ್ಞಾನದ ಮೂಲಕ, ಉದಾಹರಣೆಗೆ ನಾನು ಒಂದೆರಡು ಶಬ್ದದ ಅರಿವನ್ನು, ಆತ್ಮದ ಅರಿವನ್ನು ತಿಳಿಸ್ಬೇಕು ಅಂತ ಬಯಸ್ತೇನೆ. ಈಗ ಮಾನವ ಬಾಹ್ಯವಾಗಿ ಕಾಣುವುದು ಸ್ತ್ರೀ ಪುರುಷ ದೇಹದ ರೂಪದಲ್ಲಿ ನಾನು ಭಗವಂತನ ಮಗು ಅಲ್ಲ. ಈ ದೇಹ ನನ್ನ ಕರ್ಮಶೇಷ. ಈ ದೇಹದಲ್ಲಿರುವ ಚೇತನ ಶಕ್ತಿ ಯಾವುದು ಕಣ್ಣಿಂದ ನೋಡ್ತಾ ಇದೆ, ಕಿವಿಯಿಂದ ಕೇಳ್ತಾ ಇದೆ, ಬಾಯಿಂದ ಮಾತಾಡ್ತಾ ಇದೆ, ಕೈ ಕಾಲು ಎಲ್ಲ ಕರ್ಮೇಂದ್ರಗಳನ್ನ ಉಪಯೋಗಿಸಿ ಕಾರ್ಯ ವ್ಯವಹಾರ ಸಂಸಾರ ನಡೆಸ್ತಾ ಇದೆ. ಅದರಿಂದ ಮನುಷ್ಯ ಬಹಳ ಮುಖ್ಯವಾಗಿ ತನ್ನನ್ನು ತಾನು ಈ ನಶ್ವರ ಆಗುವಂಥ ಜಡ ದೇಹ ನಾನಲ್ಲ, ಈ ದೇಹವನ್ನು ಇನ್ಸ್ಟ್ರೂಮೆಂಟ್ ಆಗಿ ಉಪಯೋಗಿಸ್ತಾ ಇರುವಂಥ ಚೇತನ ಶಕ್ತಿ ನಾನು ಆತ್ಮ, ಯಾವುದಕ್ಕೆ ಪ್ರಾಣ ಉಸಿರು ಅಂತಲೂ ಕೂಡ ಮತ್ತೊಂದು ಶಬ್ದದಲ್ಲಿ ಕರೆಯಲಾಗುತ್ತೆ. ಆತ್ಮ ಅಂದರೆ ಹೇಗೆ ದೇಹ ಅಂದರೆ ನೋಡಿ, ನಾವು ಪಂಚೇಂದ್ರಿಯಗಳನ್ನ ಕಾಣ್ತೇವೆ. ಒಂದೊಂದು ಇಂದ್ರಿಯಗಳದ್ದು ತನ್ನದೇ ಆದಂಥ ಕರ್ತವ್ಯ. ಹಾಗೆ ಆತ್ಮ ಅಂದರೆ ಆತ್ಮದಲ್ಲಿ 3 ಶಕ್ತಿಗಳಿದೆ: ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತ. ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಮನಸ್ಸು ಮರ್ಕಟ, ಮನಸ್ಸು ಲಗಾಮಿಲ್ಲದ ಕುದುರೆ, ಮನಸ್ಸು ತುಂಬ ಚಂಚಲ. ಹೌದು, ಆದರೆ ಈ ಮನಸ್ಸನ್ನು ನಿಯಂತ್ರಿಸೋದು ಹೇಗೆ? ಮನಸ್ಸು ಅಂದರೆ ಅರ್ಥ ಏನು ಅಂತ ಮುಖ್ಯವಾಗಿ ತಿಳಿಬೇಕು.
ರಾಜಯೋಗ ಶಿಕ್ಷಣದ ಮೂಲಕ ಆತ್ಮದ ಶಕ್ತಿಯಾದ ಮನಸ್ಸು ಚಿಂತನೆ ಮಾಡುವ ಶಕ್ತಿ, ಸಕಾರಾತ್ಮಕ ಚಿಂತನೆನೂ ಮಾಡುತ್ತೆ, ನಕಾರಾತ್ಮಕ ಚಿಂತನೆನೂ ಮಾಡುತ್ತೆ, ವ್ಯರ್ಥ ಯೋಚನೆನೂ ಮಾಡುತ್ತೆ, ಶ್ರೇಷ್ಠ ಚಿಂತನೆನೂ ಮಾಡುತ್ತೆ, ಸಾಧಾರಣ ಚಿಂತನೆನೂ ಮಾಡುತ್ತೆ. ಸರ್ವಸಾಮಾನ್ಯವಾಗಿ ಪ್ರತಿಯೊಬ್ಬರು ಸಾಧಾರಣ ಚಿಂತನೆಗಳೇ ಹೆಚ್ಚು ಮಾಡೋದು. ಸಂಸಾರ ಮಾಡೋದು, ದುಡಿಮೆ ಮಾಡಿ ವ್ಯವಹಾರ ಮಾಡಿ ಬದುಕುವ ಒಂದು ಯೋಚನೆಗಳೇ ಹೆಚ್ಚಾಗಿರುತ್ತೆ. ಆದರೆ ಇಷ್ಟಕ್ಕೆ ನಮ್ಮ ಜೀವನ ಮೀಸಲಾಗಬಾರ್ದು. ಅದಂತೂ ಪಶು ಪಕ್ಷಿಗಳು ಪ್ರಾಣಿಗಳು ಕೂಡ ಜೀವನ ನಡೆಸ್ತಾ ಇವೆ. ಆದರೆ ನಾವು ಮಾನವರು ಬುದ್ಧಿಜೀವಿಗಳು ಅಂದಾಗ ನಮ್ಮ ಜೀವನ ಸಾಧಾರಣ ಯೋಚನೆಗೆ ಮಾತ್ರ ಚಿಂತನೆ ಮಾಡೋದಲ್ಲ, ಅದರ ಜೊತೆಯಲ್ಲಿ ನಮ್ಮ ಮನಸ್ಸನ್ನು ಅಶಾಂತಿ ಮಾಡುವಂತಹ, ಮನಸ್ಸನ್ನು ನಿಶ್ಶಬ್ದ ಮಾಡುವಂತಹ ವ್ಯರ್ಥ ಚಿಂತನೆಗಳು, ಪರಚಿಂತನೆಗಳನ್ನು ನಾವು ನಿಯಂತ್ರಿಸಬೇಕು. ಆ ಚಿಂತನೆಗಳೇ ಯಾವುದನ್ನ ವೇಸ್ಟ್ ಥಾಟ್ಸ್ ಅಂತೀವಿ, ಅದೇ ನಮ್ಮ ಮನಸ್ಸನ್ನ ತುಂಬ ನಿರ್ಬಲ ಮಾಡುತ್ತೆ, ದುರ್ಬಲ ಮಾಡುತ್ತೆ. ಎರಡನೇದು ಸಕಾರಾತ್ಮಕ ಚಿಂತನೆ, ಎಲ್ಲರ ಬಗ್ಗೆ ಶುಭ ಚಿಂತನೆ, ಸದ್ಭಾವನೆ. ನಾವೇನೋ ಮನುಷ್ಯರಿಗೆ ಕೊಡ್ತಾ ಇದ್ರು ಕೂಡ ಎಲ್ಲರ ಬಗ್ಗೆ ಒಂದು ಶುಭ ಭಾವನೆ ಇಟ್ಕೊಳ್ಳೋದು, ಸದ್ಭಾವನೆ ಇಟ್ಕೊಳ್ಳೋದು, ಶುಭವನ್ನ ಯೋಚನೆ ಮಾಡೋದು, ಶುಭ ಕಾಮನೆ ಬಯಸೋದು, ಇದೇ ನಾವು ನಿಜವಾಗಿಯೂ ಈ ಸಮಾಜದ ಪ್ರತಿಯೊಬ್ಬ ಮಾನವಾತ್ಮರಿಗೆ ಕೊಡುವಂಥ ಕೊಡುಗೆ. ಇಡೀ ದಿನ ನಮ್ಮದು ಈ ಒಂದು ಸಕಾರಾತ್ಮಕ ಚಿಂತನೆ ಮಾಡಿದ್ದೆ ಆದರೆ ನಮ್ಮ ಮನಸ್ಸು ತುಂಬ ಶಕ್ತಿಶಾಲಿಯಾಗಿರುತ್ತೆ. ನಮ್ಮ ಮನಸ್ಸು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೂ ಸಕಾರಾತ್ಮಕ ಚಿಂತನೆಯಿಂದ ಸಾಹಸದ ಶಕ್ತಿ ಬರುತ್ತೆ, ಆತ್ಮಶಕ್ತಿ ಹೆಚ್ಚುತ್ತೆ. ಅದರಿಂದ ಸಕಾರಾತ್ಮಕ ಚಿಂತನೆನೇ ಹೆಚ್ಚು ಇಡೀ ದಿವಸ ಮಾಡೋದು ಬಹಳ ಅಗತ್ಯ. ನಾಲ್ಕನೇದಾಗಿ ಶ್ರೇಷ್ಠ ಚಿಂತನೆ, ಯಾವುದನ್ನ ಭಗವಂತನ ಸ್ಮರಣೆ ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ ಮನುಷ್ಯ ಭಗವಂತನ ಸ್ಮರಣೆಯನ್ನ ಕಷ್ಟಕ್ಕೆ, ಸಮಸ್ಯೆಗೆ, ದುಃಖಕ್ಕೆ, ಶಾಂತಿಗೆ ಮೀಸಲಾಗಿರ್ತಾನೆ. ಆ ಸಮಯದಲ್ಲಿ ಮಾತ್ರ ನಾವು ಮಾಡಬೇಕು ಅಂತ. ಅದು ಕೂಡ ಸ್ವಾರ್ಥ ಆಲೋಚನೆಗಳಾಗ್ಬಿಡುತ್ತೆ. ಸತ್ಯವಾಗಿ ಭಗವಂತನ ಧ್ಯಾನ ಮಾಡೋದು ಅಥವಾ ಸ್ಮರಣೆ ಮಾಡೋದು ಅಲ್ಲ. ಮನುಷ್ಯ ಜೀವನದಲ್ಲಿ ಅವನು ಮನಸ್ಸು ಸದೃಢ ಆಗಬೇಕು, ತುಂಬ ಶಕ್ತಿಶಾಲಿ ಆಗಬೇಕು. ಅಂತ ಒಂದು ಶಕ್ತಿಶಾಲಿ ಮನಸ್ಸಾಗಬೇಕು ಅಂತಂದ್ರೆ ಅವನು ಭಗವಂತನ ಧ್ಯಾನ ಮಾಡಬೇಕು. ಭಗವಂತನ ಧ್ಯಾನ ಮಾಡಬೇಕಾದ್ರೂ ಮೊದಲು ತಾನು ಆತ್ಮದ ಅರಿವು ಪೂರ್ಣ ಬೇಕು, ಭಗವಂತನ ಅರಿವು ಬೇಕು. ಭಗವಂತ ಒಬ್ಬ ಇದ್ದಾನೆ ಅಂದರೆ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ನಾಮರೂಪ, ಕರ್ತವ್ಯ ಗುಣಗಳೇನು, ಇದೆಲ್ಲ ಅರ್ಥ ಆಗ ಗಾಡ್ ರಿಯಲೈಸೇಷನ್ ಮಾಡಿಕೊಂಡು ಡೈರೆಕ್ಟ್ ಭಗವಂತನ ಜೊತೆಲಿ ಕನೆಕ್ಷನ್ ಬೆಳೆಸ್ಬೋದು. ಶ್ರೇಷ್ಠ ಚಿಂತನೆಯನ್ನು ಸಾಧಾರಣ ಜೀವನದಲ್ಲಿ ಮಾಡ್ತಾ ನಮ್ಮ ಜೀವನವನ್ನು ಅತ್ಯುತ್ತಮ ಮಾಡ್ಕೊಳ್ಳೋದಕ್ಕೆ, ನಮ್ಮ ಜೀವನನ ರೂಪಿಸ್ಕೊಳ್ಳೋಕ್ಕೆ, ನಾವೆಷ್ಟು ಶ್ರೇಷ್ಠವಾಗಿ ಬೇಕಾದ್ರೂ ನಮ್ಮ ಜೀವನ ರೂಪಿಸ್ಕೊಳ್ಬೋದು. ಅದು ನಮ್ಮ ಕೈನಲ್ಲಿದೆ. ಅದಕ್ಕಾದರೆ ನಮ್ಮ ಚಿಂತನೆ. ಎರಡನೇದಾಗಿ ಬುದ್ಧಿ, ತೀರ್ಮಾನ ಮಾಡುವಂಥ ಶಕ್ತಿ. ನಾವೇನೇನು ಯೋಚನೆ ಮಾಡ್ತೀವಿ ಅದಕ್ಕೆ ಎಷ್ಟು ತಿಳುವಳಿಕೆ ಇದೆ, ನಮಗೆ ಸರಿ ತಪ್ಪಿನ ಅರಿವಿದೆ, ಅದರ ಆಧಾರದ ಮೇಲೆ ನಾವು ನಿರ್ಣಯ ತಗೊಳ್ತೀವಿ, ತೀರ್ಮಾನ ಮಾಡ್ತೀವಿ. ಒಳ್ಳೇದು ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ಕೆಟ್ಟದ್ದು ಬೇಕಾದ್ರೂ ಮಾಡ್ಬೋದು. ಯಾವುದನ್ನ ನಾವು ತೀರ್ಮಾನ ಮಾಡಿ ಕರ್ಮದಲ್ಲಿ ತರ್ತೇವೆ ಅದು ಸಂಸ್ಕಾರ ಆಗುತ್ತೆ, ರೆಕಾರ್ಡ್ ಆಗುತ್ತೆ. ಅದಕ್ಕೆ ಪೂರ್ವಜನ್ಮದ ಸುಕೃತ ಅಂತ ಕರೀತಾರೆ, ಕರ್ಮ ಅಂತ ಹೇಳ್ತಾರೆ. ಮನುಷ್ಯ ಯಾವುದರಿಂದ ಬೇಕಾದ್ರೂ
ತಪ್ಪಿಸ್ಕೊಳ್ಬೋದು, ಅವನು ಮಾಡಿದ ಕರ್ಮದ ಫಲದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಆ ಕರ್ಮದ ಫಲವನ್ನು ಅವನೇ ಅನುಭವಿಸ್ಬೇಕಾಗುತ್ತೆ, ಯಾರು ಅದಕ್ಕೆ ಭಾಗಿಯಾಗಲ್ಲ. ಅದರಿಂದ ಬಹಳ ಎಚ್ಚರಿಕೆ ಬೇಕು ಜೀವನದಲ್ಲಿ. ನಾನೇನು ಕರ್ಮ ಮಾಡ್ತಾ ಇದ್ದೀನಿ, ಇದರ ಫಲ ನಾನೇ ಅನುಭವಿಸ್ತೀನಿ. ಇವತ್ತು ರೋಗ ರುಜಿನಗಳು ಬಂದಿರೋದು, ಕಷ್ಟ ಕಾರ್ಪಣ್ಯಗಳು ಬಂದಿರೋದು, ಸಮಸ್ಯೆಗಳು ಉಂಟಾಗಿರೋದು, ತಾಪತ್ರಗಳು ಬರೋದು, ಇದೆಲ್ಲದಕ್ಕೂ ಕಾರಣ ಭಗವಂತ ಅಲ್ಲ, ಅಥವಾ ಯಾವ ಮನುಷ್ಯರಲ್ಲ, ಸರ್ಕಾರ ಅಲ್ಲ, ಸಮಾಜ ಅಲ್ಲ. ಇದು ನಾವು ಮಾಡಿರುವ ಕರ್ಮಶೇಷ. ಅದರಿಂದ ಈಗ ನಮಗೆ ಎಚ್ಚರಿಕೆ ಏನು ಬೇಕು, ಹಿಂದೆ ಏನೋ ನಮಗೆ ಗೊತ್ತಿರಲಿಲ್ಲ, ಜ್ಞಾನದ ಸ್ಥಿತಿ ಇತ್ತು, ತಿಳುವಳಿಕೆ ಇಲ್ಲದೆ ಏನು ಬೇಕಾದ್ರೂ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ವಿ, ಯಾವ್ದು ಬೇಕಾದ್ರೂ ತೀರ್ಮಾನ ಮಾಡಿ ಕರ್ಮ ಮಾಡ್ತಾ ಇದ್ವಿ. ಆಮೇಲೆ ಅದನ್ನು ಪಶ್ಚಾತ್ತಾಪದಿಂದ ಅನುಭವಿಸ್ತಿದ್ವಿ. ಆದರೆ ಈಶ್ವರ್ಯ ವಿಶ್ವವಿದ್ಯಾಲಯ ರಾಜ್ಯೋಗ ಶಿಕ್ಷಣ ಕೊಡ್ತಿದೆ. ಇನ್ನು ಮುಂದಾದರೂ ಮನುಷ್ಯ ತಿಳುವಳಿಕೆಯಿಂದ ಪ್ರಜ್ಞಾವಂತನಾಗಿ ಆತ್ಮಚಿಂತನೆಯನ್ನು ಮಾಡ್ತಾ ಆತ್ಮಜ್ಞಾನದ ಮೂಲಕ ತನ್ನ ಮನಸ್ಸಿನ ಚಿಂತನೆಗಳ ಬಗ್ಗೆ ಎಚ್ಚರಿಕೆ ಬೇಕು ಮತ್ತು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಡುವಂಥ ಶಕ್ತಿ ಬೇಕು. ಯಥಾವತ್ತಾಗಿ ನಿರ್ಣಯಿಸಬೇಕು ಅಂದರೆ ಬುದ್ಧಿ ಏಕಾಗ್ರತೆ ಬೇಕು. ಹಾಗೆ ಸಂಸ್ಕಾರ, ಕರ್ಮದ ಫಲ ಏನು ರೆಕಾರ್ಡ್ ಮಾಡ್ಕೊಳ್ತೀವಿ, ಅದಕ್ಕೆ ಪಾಪಾತ್ಮ, ಪುಣ್ಯಾತ್ಮ, ಮಹಾತ್ಮ, ದೇವಾತ್ಮ ಅಂತ ಕರೀತಾರೆ. ಅದರ ಪ್ರತಿಫಲ ನಾವು ಪುನರ್ಜನ್ಮ ಪಡಿತೀವಿ. ಇವತ್ತು ಯಾರು ಬಡವರು, ಶ್ರೀಮಂತರು, ಸುಂದರರು, ಅಂಗವಿಕಲರು, ಇದೆಲ್ಲ ಭಗವಂತ ಮಾಡಿರೋದಲ್ಲ, ಇದು ನಮ್ಮ ಕರ್ಮಶೇಷ. ಅದಕ್ಕಾಗಿ ನಮ್ಮ ಕರ್ಮದ ಬಗ್ಗೆ ಬಹಳ ಪ್ರಜ್ಞೆ ಬೇಕು. ಈಗ ಭಗವಂತ ನಮಗೆ ಈ ಕರ್ಮದಲ್ಲಿ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಕರ್ಮ ಅಂದರೆ ಕರ್ಮದಲ್ಲಿ ಅಕರ್ಮ ನಡೆಯುತ್ತೆ, ಕರ್ಮ ಅಂದರೆ ಒಳ್ಳೆ ಕರ್ಮ. ಈ ವರ್ತಮಾನ ಸಮಯದಲ್ಲಿ ಕರ್ಮ ವಿಕರ್ಮ ಆಗುತ್ತೆ, ಪಾಪಕರ್ಮ. ಈಗ ವಿಕರ್ಮದಿಂದ ಪಾಪಕರ್ಮದಿಂದ ಮುಕ್ತರಾಗೋ ವಿಧಾನನೂ ಈ ರಾಜ್ಯದ ಮೂಲಕ ಕಲಿಸ್ಕೊಡ್ತಿದ್ದಾರೆ. ಸದಾಕಾಲ ಸಹಜವಾಗಿ ಸ್ವಾಭಾವಿಕವಾಗಿ ಅಕರ್ಮ ಮಾಡೋದನ್ನು ಕಲಿಸ್ಕೊಡ್ತಿದ್ದಾರೆ, ಒಳ್ಳೆ ಕರ್ಮ. ಇನ್ನು ಸುಕರ್ಮ, ಶ್ರೇಷ್ಠ ಕರ್ಮ, ಭಗವಂತನ ಚಿಂತನೆಯಲ್ಲಿ, ಅವನ ಸ್ಮರಣೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅಲ್ಲ, ಪ್ರತಿದಿನ ಪ್ರತಿ ಕ್ಷಣ ನಾವು ಸತ್ಕರ್ಮಗಳು ಮಾಡುವಂಥ ಸರಳ ವಿಧಾನ ಇಲ್ಲಿ ಕಲಿಸ್ಕೊಟ್ಟಾಗುತ್ತೆ. ಯಾವುದರಿಂದ ಮನುಷ್ಯ ಎಲ್ಲೇ ಇದ್ರೂ ಈ ಜಗತ್ತಿನ ಯಾವುದೇ ಒಂದು ಮೂಲೆಯಲ್ಲಿದ್ರೂ ಕೂಡ ಅವನ ಕರ್ಮ ಒಂದು ಶ್ರೇಷ್ಠವಾಗಿದ್ರೆ ಸುರಕ್ಷಿತ, ಏನೂ ಭಯ ಇಲ್ಲ, ಯಾರೂ ಅವನಿಗೆ ಶತ್ರು ಇಲ್ಲ. ಜೀವನ ಸದಾಕಾಲ ಮಾಡಿದ್ರು ಮಹಾರಾಯ ಅನ್ನೋ ರೀತಿಯಲ್ಲಿ ನಾವು ಸತ್ಕರ್ಮ ಮಾಡಿದ್ರೆ ನಮಗೆ ಸುಖ ಶಾಂತಿಯ ಫಲ ಇದ್ದೇ ಇರುತ್ತೆ. ಈಶ್ವರ್ಯ ವಿಶ್ವವಿದ್ಯಾಲಯ ಪ್ರತಿಯೊಬ್ಬ ಮಾನವಾತ್ಮರಿಗೂ ಈ ಅರಿವನ್ನು ಮೂಡಿಸಲಾಗುತ್ತೆ. ಮನುಷ್ಯ ಜೀವನ ಹೇಗೆ ಬದುಕಬೇಕು, ಮರ್ಯಾದಾರಿತ ಜೀವನ ಹೇಗೆ ನಡೆಸಬೇಕು, ಸತ್ಕರ್ಮಗಳನ್ನು ಹೇಗೆ ಮಾಡಬೇಕು, ಸದ್ಗುಣಗಳನ್ನು ಅಭ್ಯಾಸ ಹೇಗೆ ಮಾಡಬೇಕು. ಏಕೆ ಇವತ್ತು ನಮ್ಮಲ್ಲಿ ಅಪಮೌಲ್ಯಗಳು, ದುರ್ಗುಣಗಳು ಯಾವ ರೀತಿ ಆವರಿಸ್ಕೊಂಡಿದೆ, ಬೇರೂರಿದೆ ಜನ್ಮ ಜನ್ಮಾಂತರದಿಂದ. ಅಂದರೆ ಅರಿಷಡ್ ವರ್ಗಗಳೇ ತಗೊಳ್ಳಿ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಮದ, ಮಾತ್ಸರ್ಯ, ಈರ್ಷೆ, ದ್ವೇಷ, ಆವೇಶ, ವೈರತ್ವ, ಶತ್ರುತ್ವ, ಇದೆಲ್ಲ ಮನುಷ್ಯನಿಗೆ ಇವತ್ತು ಸ್ವಾಭಾವಿಕ ಆಗ್ಬಿಟ್ಟಿದೆ. ಅದೆಲ್ಲ ಇದ್ರಲ್ಲೇ ಜೀವನ ಅಂತ ತಿಳ್ಕೊಂಡಿದ್ದಾನೆ. ಅದರಿಂದ ಆಗುವಂಥ ಅನಾಹುತಗಳಿಂದ ಬೇಸತ್ತು ಭಗವಂತನ ಮೊರೆ ಹಿಡಿತಾನೆ, ಭಗವಂತ ನನಗಿಂದ ಮುಕ್ತ ಮಾಡುವಂತ. ಆದರೆ ಆ ಸಮಯದಲ್ಲಿ ಕಷ್ಟ ಆದಾಗ, ತೊಂದರೆ ಆದಾಗ ಭಗವಂತನ ಮೊರೆ ಹಿಡಿದ್ಬಿಟ್ರೆ ಈ ದುರ್ಗುಣಗಳು ನಮ್ಮನ್ನ ಬಿಡಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಲೇಸ ಮಾತ್ರ ವಾಸನೆ ಇದ್ದರೂ ಈಶ್ವರ ಶೇಷನು ಉಳಿಯಲ್ಲ. ಈ ಕೆಟ್ಟ ಗುಣಗಳು ಸ್ವಲ್ಪ ನಮ್ಮ ಜೀವನದಲ್ಲಿ ಉಳ್ಕೊಂಡಿದ್ರು ಕೂಡ ನಾವು ಭಗವಂತನ ಧ್ಯಾನ ಮಾಡೋಕ್ಕಾಗಲ್ಲ, ಒಂದು ಶಕ್ತಿ ಪಡೆಯೋಕ್ಕಾಗಲ್ಲ.
ಭಗವಂತನ ಶಕ್ತಿನೇ ನಮ್ಮ ಎಲ್ಲ ಕಷ್ಟ ನಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು. ನಾವು ಶಕ್ತಿಶಾಲಿಗಳಾಗಿ ಧೈರ್ಯವಂತರಾಗಿ ಎಲ್ಲ ಭಯ ಕಂಟಕಗಳಿಂದ ಮುಕ್ತರಾಗಿ ಜೀವನ ನಿರ್ಭಯವಾಗಿ ನಡೆಸಬಹುದು, ನಿಶ್ಚಿಂತರಾಗಿ ಬದುಕಬಹುದು. ನಮ್ಮ ವರ್ತಮಾನ ಜೀವನ ಭವಿಷ್ಯ ಜೀವನವನ್ನು ಉಜ್ವಲ ಮಾಡಿಕೊಳ್ಬೋದು, ಭೂತಕಾಲದ ಜೀವನವನ್ನು ಪರಿವರ್ತನೆ ಮಾಡ್ಕೋಬೋದು. ಇಷ್ಟೆಲ್ಲ ಅರಿವು ಈಶ್ವರ ವಿಶ್ವವಿದ್ಯಾಲಯ ಮಾನವಾತ್ಮರಿಗೆ ನೀಡಿ ಮಾನವರನ್ನ ಯೋಗಿಗಳನ್ನಾಗಿ ಮಾಡ್ತಾರೆ. ಯೋಗಿಗಳು ಅಂದ್ರೆ ಏನು ಮನೆಮಠ ಬೆಳೆಸಲ್ಲ, ಅವರು ಸಂಸಾರದಲ್ಲೇ ಇದ್ದು ವ್ಯವಹಾರ ಮಾಡ್ತಾ ಪತಿ ಪತ್ನಿ ಮಕ್ಕಳು ಎಲ್ಲರೂ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕುಟುಂಬ ಪರಿವಾರದಲ್ಲಿದ್ದರೂ ಕೂಡ ಅವ್ರ ಜೀವನ ಒಂದು ಪವಿತ್ರವಾಗಿ ನಡೆಸುವಂಥ ಸರಳ ವಿಧಾನ ಯೋಗಿ ಜೀವನದ ಒಂದು ಶ್ರೇಷ್ಠ ಸಾಧನೆಯನ್ನ ಈ ಸಾಧಾರಣ ಬದುಕಿನಲ್ಲಿ ಕಲಿಸ್ಕೊಡಾಗುತ್ತೆ. ಭಗವಂತ ಯಾರೋ ಋಷಿ ಮುನಿಗಳು ನಮ್ಮ ದೇಶದಲ್ಲಿ ಜನಿಸಿ ತಪಸ್ ಮಾಡಿ ತ್ಯಾಗ ಮಾಡಿ ಪವಿತ್ರ ಜೀವನವನ್ನ ಸಾಧಿಸಿ ಇವತ್ತು ನಮ್ಮ ದೇಶನ ಇಷ್ಟು ಉಳಿಸಿದ್ದಾರೆ. ಇವತ್ತು ಉಳಿದ ಮನುಷ್ಯರೆಲ್ಲರೂ ಅಪವಿತ್ರದಿಂದ ಪಾಪಕರ್ಮಗಳಿಂದ ದುಷ್ಕರ್ಮಗಳಿಂದ ದುರ್ನಡತೆಗಳಿಂದ ಸಂಪೂರ್ಣ ಧರ್ಮದಾನಿಗೆ ತಂದಾಕಿದ್ದಾರೆ. ಈಗ ಇದನ್ನ ಪರಿವರ್ತನೆ ಮಾಡೋದು ಯಾರು? ಯಾರೋ ಋಷಿ ಮುನಿಗಳು ಮಾತ್ರ, ನಾವು ಯಾರೋ ಮನುಷ್ಯರು ಕೆಲವರನ್ನ, ಎಲ್ಲರೂ ಆಗ್ಬೇಕು. ಎಲ್ಲರ ಜೀವನ ಪರಿವರ್ತನೆ ಆಗ್ಬೇಕು, ಎಲ್ಲರ ಜೀವನ ಯೋಗಿ ಜೀವನ ಆಗಬೇಕು. ಯೋಗಿ ಜೀವನ ಅಂದ್ರೆ ಪರಮಾತ್ಮನಿಗೆ ಅರ್ಪಿತವಾದ ಜೀವನ. ತಾವೇ ನೋಡಿ, ಕೆಸರು ಮುಟ್ಟುತ್ತೆ, ನೀರಿನ ಮೇಲಿದೆ, ಎರಡಕ್ಕೂ ಅಂಟ್ಕೊಂಡಿಲ್ಲ, ಅದು ಭಗವಂತನ ಪೂಜೆಗೆ ಸಮರ್ಪಿಸಲಾಗುತ್ತೆ. ಹಾಗೆ ನಮ್ಮ ಜೀವನ ಗೃಹಸ್ಥದಲ್ಲಿದ್ರು ಎಲ್ಲ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಇದ್ರು ಕೂಡ ನಾವು ಪವಿತ್ರ ಜೀವನವನ್ನು ನಡೆಸಿ ಸತ್ಕರ್ಮಗಳನ್ನ ಮಾಡ್ತಾ ಇದ್ರೆ ಅದು ಭಗವಂತನಿಗೆ ಸಮರ್ಪಿತ ಜೀವನ, ಅರ್ಪಿತ ಜೀವನ, ಭಗವಂತನಿಗೆ ಪ್ರೀತಿ ಪಾತ್ರವಾದ ಜೀವನ. ಅವನಿಂದ ನಾವು ಆಶೀರ್ವಾದವನ್ನು ಪಡ್ಕೋಬಹುದು, ವರದಾನಗಳನ್ನು ಪಡ್ಕೊಳ್ಬೋದು. ನಮ್ಮ ಆತ್ಮಶಕ್ತಿಯನ್ನು ಭಗವಂತನಿಂದ ನಮ್ಮ ಜೀವನದ ಉದ್ಧಾರಕ್ಕೆ ಸಾರ್ಥಕತೆಗೆ ಪಡ್ಕೊಳ್ಬೋದು. ಅದರಿಂದ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಇದರ ಆಳವಾದ ಅರಿವನ್ನು ಮೂಡಿಸಲಾಗುತ್ತೆ. 7 ದಿನದ ಪಾಠವನ್ನು ಕಲಿಸ್ಕೊಡ್ಲಾಗುತ್ತೆ. ಅದರಲ್ಲಿ ಆತ್ಮಾನುಭೂತಿ, ಈಶ್ವರಾನುಭೂತಿ, ಕರ್ಮದ ಗುಹ್ಯಗತಿ, ಸೃಷ್ಟಿಯ ರಹಸ್ಯ, ಜನನ ಮರಣಗಳ ಅದ್ಭುತ ರಹಸ್ಯ, ಸಮಯದ ಮಹತ್ವ, ಗುಣ ಸದ್ಗುಣಗಳ ಅರಿವು, ಈ ಎಲ್ಲ ವಿಚಾರಗಳು, ದೇವತೆಗಳು ಯಾರು, ದೇವತೆಗಳಾಗಿದ್ದವರು ಯಾವ ರೀತಿ ಎಂದು ಮಾನವಮಾನದಲ್ಲಿ ಬಂದು ಮಾನವರಾಗಿದ್ದಾರೆ, ಅವರಿಗೆ ಪುನಃ ದೇವತೆಗಳಾಗೋದು ಹೇಗೆ, ನಮ್ಮ ಭಾರತ ದೇಶ ಅವಿನಾಶಿ ಖಂಡ ಆಗಿದ್ದು ಇವತ್ತು ಹೇಗೆ ಇವತ್ತು ಪತನ ಆಗಿದೆ, ಇದು ಪುನಃ ಉತ್ಥಾನ ಆಗೋದು ಹೇಗೆ, ಈ ನಮ್ಮ ದೇಶನೇ ನಿಜವಾದ ರಾಮರಾಜ್ಯ ದೈವಿ ರಾಜ್ಯ ಆಗೋದು ಹೇಗೆ, ಅದನ್ನು ಮಾಡಬೇಕಾದ್ರೆ ನಾವೆಲ್ಲರೂ ನಮ್ಮ ಕರ್ತವ್ಯಗಳನ್ನ ಹೇಗೆ ನಿರ್ವಹಿಸಬೇಕು, ಇದನ್ನೆಲ್ಲ ಸವಿಸ್ತಾರವಾಗಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ 7 ದಿನ 7 ಗಂಟೆ ಮಾತ್ರ, ಒಂದು ದಿನಕ್ಕೆ 1 ಗಂಟೆ ಮಾತ್ರ ಸಮಾಜದ ಸೋದರ ಸೋದರಿಯರು ಕಾಣಿಕೆಯ ರೂಪದಲ್ಲಿ ಅರ್ಪಿಸಿದ್ರೆ ಅವರಿಗೆ ಇದರ ಪರಿಚಯ, ಅರಿವು, ತಿಳುವಳಿಕೆ ಪ್ರಾಪ್ತಿಯಾಗುತ್ತೆ ಸಾಪ್ತಾಹಿಕ ಶಿಕ್ಷಣದಲ್ಲಿ. ಅದಾದ ನಂತರ ಅವರಿಗೆ ಇದು ನನಗೆ ಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ನನ್ನ ಜೀವನದ ಉನ್ನತಿ ಆಗಬೇಕು, ನನ್ನ ಕಲ್ಯಾಣ ಆಗಬೇಕು ಅಂತ ಏನಾದ್ರು ಮನೋಭಾವನೆ ಬಂದಲ್ಲಿ ಅವರು ಪ್ರತಿನಿತ್ಯ 1 ಗಂಟೆ ಕಾಲ, ಬೆಳಿಗ್ಗೆನೋ ಅಥವಾ ಸಂಜೆ ವೇಳೆಯಲ್ಲಿ 1 ಗಂಟೆಗಳ ಕಾಲ ಸಮಯವನ್ನು ಸಮರ್ಪಿಸಿ ಭಗವಂತನ ಜ್ಞಾನವನ್ನು ಇನ್ನೂ ಆಳವಾದ ರೂಪದಲ್ಲಿ ತಿಳಿದು ಅಧ್ಯಯನ ಮಾಡ್ಬೋದು, ಅಭ್ಯಾಸ ಮಾಡ್ಬೋದು, ಅನುಭವ ಮಾಡ್ಬೋದು. ದಿನೇ ದಿನೇ ಅವರ ಜೀವನದ ಪರಿವರ್ತನೆ ಅವರ ಕೈನಲ್ಲಿ ಇದೆ. ಹೇಗೆ ನಾನು ಪರಿವರ್ತನೆ ಆಗ್ತಾ ಇದ್ದೀನಿ ಅಂತ
ಅನೇಕರಿಗೆ ಅನೇಕ ಭ್ರಾಂತಿ ಇರುತ್ತೆ. ಇಲ್ಲಿ ಹೋದ್ರೆ ಏನೋ ಮಾಡಿಬಿಡ್ತಾರೆ, ನಮ್ಮನ್ನೆಲ್ಲ ಬಿಡಿಸ್ಬಿಡ್ತಾರೆ. ಯಾರು ಏನು ಬಿಡಿಸೋದು? ಯಾರ ಕೈಲಾರು ಬಿಡಿಸೋಕ್ಕೆ ಸಾಧ್ಯನಾ? ಒಂದು ಕೆಟ್ಟ ಚಟ ಯಾರ ಕೈಲೂ ಬಿಡಿಸೋಕ್ಕಾಗಲ್ಲ. ಡಾಕ್ಟರ್ಗಳೇ ಎಷ್ಟು ಕಷ್ಟಪಡ್ತಾರೆ ಅವ್ರು ಕೆಟ್ಟ ಚಟನ ಬಿಡಿಸೋಕ್ಕೆ. ನಮ್ಮ ಆಶ್ರಮದಲ್ಲಿರೋರು ಏನು ಚುಮಂತ್ರ ಮಾಡೋಕ್ಕಾಗುತ್ತಾ? ಇಲ್ಲ. ಜ್ಞಾನ ತಿಳ್ಕೊಂಡು ರಿಯಲೈಸೇಷನ್ ಆಗಿ ಅರಿವಾಗಿ ನನ್ನಲ್ಲಿ ಈ ದುಶ್ಚಟ, ಈ ದುರಭ್ಯಾಸ, ಈ ದುರ್ವ್ಯಸನ, ಈ ದುರ್ನಡತೆ, ಈ ದುರ್ವ್ಯವಹಾರ ಸರಿ ಇಲ್ಲ, ಇದು ನಾನು ಪರಿವರ್ತನೆ ಆಗಬೇಕು ಅಂತ ಅವ್ರ ಮನಸ್ಸಿಗೆ ಬರಬೇಕು. ಆಗ ಅವ್ರಿಗೆ ಈ ಜ್ಞಾನ ಕೇಳ್ತಾ ಇದ್ರೆ ಮನವರಿಕೆ ಆಗ್ತಾ ಜೀವನ ಪರಿವರ್ತನೆ ಮಾಡಿಕೊಡ್ತಾರೆ. ಭಗವಂತನ ಧ್ಯಾನ ಮಾಡಿದ್ರೆ ಅವ್ರಿಗೆ ಶಕ್ತಿ ಸಿಗುತ್ತೆ. ಎಷ್ಟೇ ಅದು ಕಟುವಾಗಿ ತುಂಬ ಆಳವಾಗಿ ಬೇಗುವುದಿದ್ರು ಕೂಡ ಅದನ್ನು ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿ ಬಂದ್ಬಿಡುತ್ತೆ. ಸಮಯ ಹಿಡಿಸುತ್ತೆ. ಏನು ಒಂದೇ ದಿವಸಕ್ಕೆ ಕೆಲವೇ ದಿನಗಳಾಗ ಆಗಲ್ಲ. ಬದುಕಿರೋವರೆಗೂ ನಾವು ಹೇಗೆ ಊಟ ಮಾಡಬೇಕು, ನಿದ್ರೆ ಮಾಡಬೇಕು, ವ್ಯವಹಾರ ಮಾಡಬೇಕು, ಎಲ್ಲ ಬೇಕು ನಮಗೆ. ಅದರ ಭಾಗದಲ್ಲಿ ಇದು ಒಂದು ಭಾಗ ಮಾಡಿಕೊಳ್ಬೇಕು. ನನ್ನ ಜೀವನ ಸುಖ ಶಾಂತಿಯಿಂದ ಬದುಕಬೇಕು ಅಂತಂದರೆ, ಸಮಾಧಾನದ ಜೀವನ ನಡೆಸಬೇಕು ಅಂದರೆ, ಸರ್ವರ ಜೊತೆಯಲ್ಲಿ ಸಾಮರಸ್ಯವಾದ ಜೀವನ ನಡೆಸಬೇಕು ಅಂದರೆ, ಇದು ಆಧ್ಯಾತ್ಮಿಕ ಜ್ಞಾನ ರಾಜಯೋಗ ಶಿಕ್ಷಣವನ್ನು ನನ್ನ ಜೀವನದ ಒಂದು ಭಾಗವಾಗಿ ಮಾಡಿಕೊಂಡು 24 ಗಂಟೆ ಅವಧಿಯಲ್ಲಿ 1 ಗಂಟೆ ನನಗೋಸ್ಕರ, ನನ್ನ ಕಲ್ಯಾಣಕ್ಕೆ, ನನ್ನ ಉದ್ಧಾರಕ್ಕೆ ಮೀಸಲಾಗಿಟ್ಟೆ. ಭಗವಂತನಿಗೆ ಅದು ಅಂತರಂಗದಿಂದ ಕಾಣಿಕೆಯಾಗಿ ಅರ್ಪಿಸಿದ್ರೆ ಭಗವಂತ ನನ್ನ ಕಲ್ಯಾಣದ ಒಂದು ಮಹಾನ್ ಚಮತ್ಕಾರವನ್ನೇ ಅನುಭೂತಿ ಮಾಡಿಸ್ತಾನೆ. ಆದ್ದರಿಂದ ನನಗೆ ಅತಿ ಸಂತೋಷ. ಹುಣಸೂರಿನ ಜನತೆ ಇಂದು ಏನು ಒಂದು ವಾರದಿಂದ ರಕ್ಷಾಬಂಧನ ಮತ್ತು ಇಂದು ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲಿ ಕೆಲವರೆಲ್ಲ ಭಾಗವಹಿಸಿದರೆ, ಇನ್ನು ಊರಿನ ಜನತೆ, ಸುತ್ತಮುತ್ತ ಹಳ್ಳಿಯ ಜನತೆ ಎಲ್ಲರೂ ಕೂಡ ಇದರ ಸತ್ಯಾಂಶವನ್ನು ಅರಿತು ತಮ್ಮ ಜೀವನವನ್ನು, ಅಮೂಲ್ಯ ಜೀವನ, ಶ್ರೇಷ್ಠ ಜೀವನ, ಸಾರ್ಥಕ ಜೀವನವನ್ನಾಗಿ ಮಾಡಿಕೊಳ್ಳೋದಕ್ಕೆ ಈ ಹುಣಸೂರಿಗೆ ಸಂಬಂಧಪಟ್ಟ ಎಲ್ಲ ಸುತ್ತಮುತ್ತ ಇರುವ ತಾಲೂಕುಗಳು ಎಲ್ಲರೂ ಭಾಗವಹಿಸಿ, ಆಯಾ ತಾಲೂಕುಗಳಲ್ಲೂ ಈ ಕೇಂದ್ರಗಳಿದೆ, ಅಲ್ಲೂ ಹೋಗಿ ತಾವು ಭಾಗವಹಿಸ್ಬೋದು. ಹುಣಸೂರಿಗೆ ಬರಬೇಕು ಅಂತೇನಿಲ್ಲ. ಹುಣಸೂರಿನಲ್ಲಿರೋ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲಿ ಬಂದು ಭಾಗವಹಿಸ್ಬೋದು. ಅದರಿಂದ ನನಗೆ ಅತಿ ಸಂತೋಷ. ತಾವೆಲ್ಲರೂ ಖಂಡಿತ ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಈಶ್ವರನ ಜ್ಞಾನವನ್ನು ಪಡಿತೀರಿ, ರಾಜ್ಯೋಗ ಶಿಕ್ಷಣವನ್ನು ಕಲಿತೀರಿ, ತಮ್ಮ ಜೀವನವನ್ನು ಧನ್ಯ ಮಾಡಿಕೊಡ್ತೀರಿ ಅಂತ ನನಗೆ ನಾನು ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಓಂ ಶಾಂತಿ. ಓಂ ಶಾಂತಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮತ್ತು ಸ್ವಾಗತ. ನಮ್ಮ ಭಾರತ ದೇಶ ಹಬ್ಬಗಳ ನಾಡು. ವರ್ಷದಾದ್ಯಂತ ಒಂದಲ್ಲ ಒಂದು ಹಬ್ಬಗಳನ್ನ ನಾವು ಆಚರಿಸ್ತಿದ್ದೀವಿ. ಹಾಗೆಯೇ ಅನೇಕ ದೇವತೆಗಳ ಜನ್ಮ ದಿನವನ್ನು ಸಹ ಆಚರಿಸ್ತೀವಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಶ್ರೀಕೃಷ್ಣನ ಜನ್ಮ ದಿನದ ಉತ್ಸವ. ಇಡೀ ವಿಶ್ವ ಪರಮಾತ್ಮನನ್ನ ನಿರಾಕಾರನ ರೂಪದಲ್ಲಿ ಮಾತ್ರ ನೆನಪು ಮಾಡುತ್ತೆ. ಆದ್ರೆ ಭಾರತೀಯರು ಮಾತ್ರ ಅನೇಕ ದೇವಾನುದೇವತೆಗಳ ಪೂಜೆ, ಆರಾಧನೆ, ಹಬ್ಬಗಳನ್ನ ಆಚರಿಸ್ತೀವಿ. ನಮ್ಗೆ ಈ ವಿಚಾರದಲ್ಲಿ ಬಹಳ ಹೆಮ್ಮೆ ಅನ್ನಿಸ್ಬೇಕು. ಯಾಕೆಂದ್ರೆ ಈ ಪವಿತ್ರವಾದ ಭಾರತ ಭೂಮಿಯಲ್ಲೇ ಅನೇಕ ದೇವತೆಗಳು ಜನ್ಮ ತಳೆದಿರೋದು. ಬೇರೆ ಯಾವ ದೇಶದಲ್ಲೂ ದೇವತೆಗಳ ಜನ್ಮ ಆಗಿಲ್ಲ. ಆದ್ರಿಂದ ಅಂತಹ ಪವಿತ್ರ ಪೂಜ್ಯ ದೇವತೆಗಳ ಜನ್ಮಭೂಮಿಯಾದ ಭಾರತದಲ್ಲಿ ಶ್ರೀಕೃಷ್ಣನ ಜನ್ಮ, ಆತನ ಜನ್ಮಾಷ್ಟಮಿ ನಂಬರ್ 1 ಪವಿತ್ರ ಪೂಜ್ಯ ದಿನ ಅಂತ ಎಣಿಸಲಾಗತ್ತೆ. ದೇವ ಮಾನವರಲ್ಲಿ ಅತ್ಯುತ್ತಮ, ಪುರುಷೋತ್ತಮ, ಪವಿತ್ರ, ಶ್ರೇಷ್ಠ ಶ್ರೀಕೃಷ್ಣ ಎಂದು ಹೇಳಲಾಗತ್ತೆ. ಆತನ ಜನ್ಮವನ್ನು ಸಹ ನಮ್ಮ ಶಾಸ್ತ್ರಗಳು ಹೇಗೆ ತೋರಿಸಿದೆ ಅಂದ್ರೆ, ಮೊದಲೇ ದೇವಕಿಗೆ ಸಾಕ್ಷಾತ್ಕಾರ ಆಗತ್ತೆ. ವಿಷ್ಣುವಿನ ಸೂಕ್ಷ್ಮ ರೂಪ ಆಕೆಯ ಗರ್ಭದಲ್ಲಿ ಪ್ರವೇಶ ಆಗತ್ತೆ.
ಆಗಲೇ ಆಕೆಯಲ್ಲಿ ಒಂದು ದಿವ್ಯವಾದ ಕಾಂತಿ ಮೂಡುತ್ತೆ. ಹಾಗೆ ಶ್ರೀಕೃಷ್ಣನ ಜನ್ಮ ಆಗ್ತಿದ್ದ ಹಾಗೆ ಅಲ್ಲೆಲ್ಲವೂ ಪ್ರಕಾಶತೆ ಹರಡುತ್ತೆ. ಕಾರಣ ಇಷ್ಟೇ, ಶ್ರೀಕೃಷ್ಣನ ಆತ್ಮ ಅತ್ಯಂತ ಪವಿತ್ರ, ಪರಿಶುದ್ಧ. ಆದ್ರಿಂದಲೇ ಮಗುವಿನಿಂದಲೇ ಕೃಷ್ಣ ಪೂಜ್ಯ. ಸಾಮಾನ್ಯವಾಗಿ ಅನೇಕ ಧರ್ಮಾತ್ಮ, ಮಹಾತ್ಮ ಅನೇಕರನ್ನ ನಾವು ನೋಡ್ತೀವಿ. ಅವರು ಜನ್ಮ ಪಡೆದು ದೊಡ್ಡವರಾಗಿ ಏನೋ ಸಾಧನೆ ಮಾಡಿದ ಮೇಲೆ ಅವರನ್ನ ಪೂಜಿಸ್ತಾರೆ. ಆದ್ರೆ ಶ್ರೀಕೃಷ್ಣ ಬಾಲ್ಯದಿಂದಲೇ, ಜನ್ಮದಿಂದಲೇ ಪೂಜ್ಯ. ಇವತ್ತಿಗೂ ಸಹ ಭಾರತದ ಪ್ರತಿಯೊಬ್ಬ ನಾರಿಯರು ಸಹ ನನಗ್ ಮಗು ಆದ್ರೆ ಶ್ರೀಕೃಷ್ಣನಂತ ಮಗು ಆಗ್ಲಿ ಅಂತ ಬಯಸ್ತಾರೆ. ಹಾಗೆ ಅನೇಕ ಕನ್ಯೆಯರು ನನಗೆ ಕೃಷ್ಣನಂತಹ ಪತಿ ಸಿಗ್ಲಿ ಅಂತ ಬಯಸ್ತಾರೆ. ಕಾರಣ ಕೃಷ್ಣ ಅಂದ್ರೆ ಪರಿಪೂರ್ಣ ವ್ಯಕ್ತಿತ್ವ. ಶ್ರೀಕೃಷ್ಣ ಜನ್ಮ ಪಡೆದ ನಂತರ ಸಾಮಾನ್ಯವಾಗಿ ಅನೇಕರಿಗೆ ಯುವರಾಜ ಅಂತ ಕರೆದು ನಂತರ ಕಿರೀಟ ಧಾರಣೆ ಮಾಡಿಸ್ತಾರೆ. ಆದ್ರೆ ಶ್ರೀಕೃಷ್ಣನಿಗೆ ಜನ್ಮದಿಂದಲೇ ಕಿರೀಟವನ್ನು ಸಹ ತೋರಿಸಲಾಗುತ್ತೆ. ಹಾಗೆ ಕೃಷ್ಣನ ಜನ್ಮದ ಬಗ್ಗೆ ಮತ್ತೊಂದು ನಮ್ಮ ಶಾಸ್ತ್ರಗಳಲ್ಲಿ ತೋರಿಸಿರೋ ವರ್ಣನೆ ಏನು ಅಂದ್ರೆ, ಮಹಾಪ್ರಳಯ ಆಗೋಯ್ತು, ನಂತರ ಸಾಗರದಲ್ಲಿ ಒಂದು ಅರಳಿ ಎಲೆ ಮೇಲೆ ಶ್ರೀಕೃಷ್ಣ ತೇಲಿ ಬರ್ತಾನೆ ಅಂತ. ಇದಕ್ಕೆ ಮೂಲವಾದ ಕಾರಣ ಏನು ಅಂದ್ರೆ, ಈ ಸೃಷ್ಟಿಯ ಕೃತಯುಗದ ಪ್ರಥಮ ರಾಜಕುಮಾರ ಶ್ರೀಕೃಷ್ಣ, ವಿಶ್ವದ ಮೊದಲೇ ಮಹಾ ದೇವಾತ್ಮ ಶ್ರೀಕೃಷ್ಣ. ಹಾಗೆಯೇ ಕೃಷ್ಣನನ್ನ ಬಾಲ್ಯದಿಂದ ಬಹಳ ಲೀಲೆಗಳಲ್ಲಿ ತೋರಿಸ್ತಾ ಬಂದಿದ್ದಾರೆ. ಆತನ ಆಟ ಪಾಠಗಳು ಅದನ್ನೆಲ್ಲ ಕೇಳ್ತಾ ಅನೇಕ ಭಕ್ತರು ಬಹಳ ಸಂಭ್ರಮ ಪಡ್ತಾರೆ. ಆದ್ರೆ ವಾಸ್ತವಿಕತೆ ಏನು ಅಂದ್ರೆ, ಶ್ರೀಕೃಷ್ಣನನ್ನ ಬಾಲ್ಯದಲ್ಲಿ ಏನೇನು ವೃತ್ತಾಂತಗಳನ್ನು ತೋರಿಸಿದರೆ, ಬೆಣ್ಣೆ ಕದ್ದ, ಸೀರೆ ಕದ್ದ, ಅನೇಕ ಗೋಪಿಕಾ ಸ್ತ್ರೀಯರು ನೀರನ್ನ ಮಡಿಕೆಯಲ್ಲಿ ತುಂಬಿಸಿ ತಗೊಂಡು ಹೋಗ್ತಿದ್ರೆ ಆ ಮಡಿಕೆಯನ್ನೆಲ್ಲ ಹೊಡಿತಿದ್ದ, ಈ ರೀತಿ ಏನೇನು ತೋರಿಸಿದರೋ ಇದರಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ವಾಸ್ತವವಾಗಿ ಒಂದು ಕಡೆ ಜನ ಕೃಷ್ಣನನ್ನ ಎಷ್ಟೊಂದು ಹಾಡಿ ಹೊಗಳುತ್ತಾರೆ, ಜೊತೆಗೆ ಈ ರೀತಿ ಬೆಣ್ಣೆ ಕದಿತಿದ್ದ, ಸೀರೆ ಕದಿತಿದ್ದ ಅಂತೆಲ್ಲ ಹೇಳಿದ್ರೆ ಅದು ಅಪವಾದ ಆಗಲಿದೆ. ನಮ್ಮ ಹಿರಿಯರು ಈ ಎಲ್ಲ ಕಥೆಗಳನ್ನ ಬರ್ತಿರೋದ್ರ ಹಿಂದೆ ಆಧ್ಯಾತ್ಮಿಕ ರಹಸ್ಯ ಇದೆ. ಅದನ್ನ ಸ್ಥೂಲ ರೂಪದಲ್ಲಿ ನಾವು ಹಾಗೆ ನೋಡದೆ ಅದರ ಅರ್ಥವನ್ನ ತಿಳಿದುಕೋಬೇಕು. ಒಂದು, ಶ್ರೀಕೃಷ್ಣ ಎಲ್ಲರ ಚಿತ್ತ ಚೋರ, ಎಲ್ಲರ ಮನಸ್ಸನ್ನು ಕದೀತಿದ್ದ ಅನ್ನೋದ್ರ ಒಂದು ನೆನಪಾರ್ಥವಾಗಿ, ಅದರ ಸ್ಮಾರಕವಾಗಿ ಸ್ಥೂಲ ರೂಪದಲ್ಲಿ ಎಲ್ಲರ ಮನೆಯಲ್ಲೂ ಹೋಗಿ ಬೆಣ್ಣೆ ಕದೀತಿದ್ದ ಅಂತ ನಮ್ಮ ಹಿರಿಯರು ಬರೆದ್ರು. ಹಾಗೇನೆ ಅನೇಕ ಸ್ತ್ರೀಯರು ನದಿಯಲ್ಲಿ ಸ್ನಾನ ಮಾಡುವಾಗ ಹೋಗಿ ಅವರ ಸೀರೆಗಳನ್ನೆಲ್ಲ ಕದ್ದ, ಅವರೆಲ್ಲ ತುಂಬಾ ಕಾಡಿ ಬೇಡಿ ನಂತರ ಸೀರೆಯನ್ನ ಕೊಟ್ಟ ಅಂತ ಏನ್ ಹೇಳಿದರು. ವಾಸ್ತವವಾಗಿ ಪ್ರತಿಯೊಬ್ಬ ಮನುಷ್ಯ ನಾನು ಆತ್ಮ ಅಂತ ತಿಳಿದುಕೊಂಡ್ರೆ ಆತ್ಮಕ್ಕೆ ಈ ಶರೀರ ವಸ್ತ್ರ ಇದ್ದ ಹಾಗೆ. ಭಗವದ್ಗೀತೆಯಲ್ಲಿ ಈ ಜ್ಞಾನವನ್ನ ಸ್ಪಷ್ಟವಾಗಿ ನೀಡಲಾಗಿದೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಅಂದ್ರೆ ಹೇಗೆ ಬಟ್ಟೆ ಜೀರ್ಣ ಆದ ನಂತರ ಹೊಸ ವಸ್ತ್ರವನ್ನ ಧರಿಸ್ತೀವೋ ಹಾಗೆ ಆತ್ಮನು ಈ ಶರೀರ ಎಂಬ ವಸ್ತ್ರ ಜೀರ್ಣ ಆದ್ಮೇಲೆ ಹೊಸ ವಸ್ತ್ರವನ್ನ ಧರಿಸುತ್ತೆ ಅಂತ ಹೇಳಿದೆ. ಅಂದ ಮೇಲೆ ಪರಮಾತ್ಮ ನಮ್ಮಿಂದ ಕದಿಯೋದು ಈ ದೈಹಿಕ ಭಾನ ಅನ್ನೋ ವಸ್ತ್ರವನ್ನೇ ಹೊರತು ಸ್ಥೂಲವಾದ ವಸ್ತ್ರ ಅಲ್ಲ. ಹಾಗೇನೆ ಅನೇಕರ ಮಡಿಕೆಯನ್ನ ನೀರ್ ತುಂಬಿಸಿ ತಗೊಂಡು ಹೋಗ್ತಿರುವಾಗ ಹೊಡಿತಿದ್ದ ಅಂತೇನ್ ಹೇಳಲಾಗತ್ತೋ, ವಾಸ್ತವವಾಗಿ ಈ ಶರೀರವೂ ಸಹ ಮಣ್ಣಿನಿಂದ ಮಾಡಿರೋದು. ಈ ದೇಹ ಮಣ್ಣಿನ ಮಡಿಕೆ, ಆದರೆ ಮನುಷ್ಯನಿಗೆ ಈ ದೇಹದ ಮೇಲೆ ಎಷ್ಟೊಂದು ಅಭಿಮಾನ, ಅಹಂಕಾರ ತುಂಬಿರುತ್ತೆ. ಪರಮಾತ್ಮನ ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಈ ದೇಹದ ಅಹಂಕಾರವನ್ನ ಒಡೆಯುತ್ತೆ, ಅದರ ಸಂಕೇತ ಅಷ್ಟೇ ಅದು.
ಆದ್ರೆ ಆಧ್ಯಾತ್ಮಿಕವಾಗಿ ಆ ರಹಸ್ಯವನ್ನ ತಿಳಿದುಕೊಳ್ದೇನೆ ಕಥೆಯನ್ನ ಕಥೆ ರೂಪದಲ್ಲಿ ನಾವು ಸ್ವೀಕಾರ ಮಾಡೋದಲ್ಲ. ಹಾಗೇನೆ ಮತ್ತೊಂದೆಡೆ ಶ್ರೀಕೃಷ್ಣನ ಬಾಲ್ಯದ ಆಟ ಪಾಠಗಳು ಜೊತೆಗೆ ಆತನ ಮೇಲೆ ಸಿಟ್ಟು ಮಾಡಿಕೊಂಡು ತಾಯಿ ಕೊಡ್ತಿದ್ದ ಶಿಕ್ಷೆಗಳನ್ನ ತೋರಿಸಲಾಗತ್ತೆ. ಆತನನ್ನ ಒಳಕಲ್ಲಿಗೆ ಕಟ್ಟಾಕ್ತಿದ್ಲು, ಮರಕ್ಕೆ ಕಟ್ಟಾಕ್ತಿದ್ಲು ಅಂತೆಲ್ಲ ತೋರಿಸ್ತಾರೆ. ವಾಸ್ತವವಾಗಿ ಈ ಕಲಿಯುಗದ ಅಂತ್ಯದಲ್ಲೂ ಸಹ ಮಕ್ಕಳನ್ನ ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ಮಕ್ಕಳ ಮನಸ್ಸು ಬಹಳ ಪರಿಶುದ್ಧ. ಅವರ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಅನ್ನೋದಿಲ್ಲ, ಯಾವುದೇ ಕೆಟ್ಟತನದ ಅರಿವು ಸಹ ಅವರಿಗಿರಲ್ಲ. ಅಂತಹ ಪವಿತ್ರ ಮಹಾನ್ ಮಗು, ಅದರಲ್ಲೂ ಶ್ರೀಕೃಷ್ಣ ಅಂತೂ ಆತನ ತಲೆಯಲ್ಲಿ ಒಂದು ನವಿಲು ಗರಿಯನ್ನ ಯಾವಾಗಲೂ ತೋರಿಸಲಾಗುತ್ತೆ. ನವಿಲು ನಮ್ಮ ರಾಷ್ಟ್ರ ಪಕ್ಷಿ. ಜೊತೆಗೆ ಈ ಪ್ರಕೃತಿಯಲ್ಲಿ ಈ ಕಲಿಯುಗದ ಅಂತ್ಯದಲ್ಲೂ ಸಹ ನವಿಲಿನ ಒಂದು ಜನ್ಮ ಪವಿತ್ರತೆಯಿಂದಲೇ ಆಗತ್ತೆ. ಪವಿತ್ರವಾದ ಪಕ್ಷಿಯಾಗಿರೋ ಕಾರಣ ಶ್ರೀಕೃಷ್ಣ ಪರಮ ಪವಿತ್ರ ಆತ್ಮನಾಗಿರೋದ್ರಿಂದ ಆತನ ತಲೆಯಲ್ಲಿ ಆ ಒಂದು ನವಿಲು ಗರಿಯನ್ನ ತೋರಿಸಿದ್ದಾರೆ. ಅಂದ ಮೇಲೆ ಮಯೂರ ಮುಕುಟಧಾರಿಯಾದ ಶ್ರೀಕೃಷ್ಣನನ್ನ ಶಿಕ್ಷಿಸ್ತಿದ್ದ ರೀತಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆದ್ರೆ ಇವತ್ತು ನಾವು ಅನೇಕ ಮಕ್ಕಳನ್ನ ನಾವು ನೋಡ್ತೀವಿ, ತಂದೆ ತಾಯಿಯರಿಗೆ ಮಕ್ಕಳು ಸ್ವಲ್ಪ ಗಲಾಟೆ ಮಾಡಿದ್ರೆ, ಏನಾದ್ರೂ ಚಂಚಲತೆ ಮಾಡಿದ್ರೆ ಬೇಗ ಸಿಟ್ಟು ಬಂದ್ಬಿಡತ್ತೆ, ತಕ್ಷಣ ಬೈಯೋದು ಹೊಡೆಯೋದು ಮಾಡ್ತಾರೆ. ಆದ್ರೆ ಆ ರೀತಿ ಹೊಡೆಯೋ ಬದಲಾಗಿ ಮಕ್ಕಳನ್ನ ಬೇರೆ ಇನ್ನೇನಾದ್ರೂ ಪನಿಷ್ಮೆಂಟ್ ಕೊಡ್ಬೋದು ಅನ್ನೋದನ್ನ ನಮ್ಮ ಭಾಗವತ ಆಗಿನ ಕಾಲದಲ್ಲಿ ವಿವರಿಸಿದ್ರೆ, ನಾವು ಆ ಎಲ್ಲಾ ಕಥೆಗಳನ್ನ ಕೇಳ್ತಾ ಬಂದ್ವೆ ಹೊರತು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಕಡಿಮೆ ಆಗ್ಬಿಟ್ಟಿದೆ. ಹಾಗೇನೆ ಶ್ರೀಕೃಷ್ಣ ತನ್ನ ಎಲ್ಲ ಸ್ನೇಹಿತರ ಜೊತೆಗೆ ಎಷ್ಟು ಸ್ನೇಹದಿಂದ ಕೂಡಿರ್ತಿದ್ದ. ಹಾಗೆ ಬಾಲ್ಯದಿಂದಲೇ ಆತನಿಗೆ ಗೋವುಗಳನ್ನ ಕಂಡ್ರೆ ಬಹಳ ಪ್ರೀತಿ. ಆ ಗೋವುಗಳನ್ನ ಮೇಯಿಸ್ತಾ ಅಲ್ಲಿ ಕೊಳಲನ್ನ ಊದ್ತ ಕೂರ್ತಿದ್ದ ಅಂತ ಹೇಳಾಗತ್ತೆ. ಆದ್ರಿಂದ ಶ್ರೀಕೃಷ್ಣನಿಗೆ ಗೋಪಾಲ ಅನ್ನೋ ಹೆಸರು ಸಹ ಇದೆ. ಕೃಷ್ಣ ಯಾವ ಗೋವುಗಳ ಪಾಲಕ? ವಾಸ್ತವವಾಗಿ ನಾವೆಲ್ಲ ಆತ್ಮಗಳು ಸಹ ಗೋವುಗಳಿದ್ದಂತೆ. ನಾವೆಲ್ಲ ಗೋವುಗಳ ಗೋಪಾಲಕ ಸ್ವಯಂ ಪರಮಾತ್ಮ ಆಗಿದ್ದಾರೆ. ನಮ್ಮೆಲ್ಲರಿಗೂ ಜ್ಞಾನದ ಹುಲ್ಲನ್ನ ಆತ ತಿನ್ನಿಸ್ತಾರೆ. ಆದ್ರಿಂದ ಆತ ಗೋಪಾಲಕ, ಗೋರಕ್ಷಕ. ಜೊತೆಗೆ ಮತ್ತೊಂದು ಸೂಕ್ಷ್ಮ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕಿರೋದೇನು ಅಂದ್ರೆ ಆತನ ಮುರುಳಿ ನಾದ. ವಾಸ್ತವವಾಗಿ ಶ್ರೀಕೃಷ್ಣ ಕೇವಲ ಆ ಒಂದು ಕಟ್ಟಿಗೆಯ ಮುರುಳಿಯ ನಾದದಲ್ಲಿ ನಿಪುಣ ಅಂತಷ್ಟೇ ಅಲ್ಲ. ನಮ್ಮ ಶಾಸ್ತ್ರಗಳೇ ವರ್ಣಿಸಿರುವ ಹಾಗೆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಗೀತಾ ಜ್ಞಾನವನ್ನ ಕೊಡ್ತಾರೆ. ನಾವೆಲ್ಲರೂ ಭಾರತೀಯರು ಭಗವಂತನನ್ನ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಅಂತ ಅರ್ಥ ಬಂದ್ವಿ. ಅಂದ್ಮೇಲೆ ಪರಮಾತ್ಮ ಪರಮ ಶಿಕ್ಷಕನೂ ಹೌದು. ಅವರು ಮನುಷ್ಯನಿಗೆ ಹೇಗೆ ಬದುಕಬೇಕು ಅನ್ನೋ ಜ್ಞಾನನ ಕಲಿಸಿದ್ದಾರೆ. ಭಗವದ್ಗೀತೆ ಜೀವನದ ಸಾರವನ್ನ ನಮಗೆ ಕಲಿಸುತ್ತೆ. ಆ ಒಂದು ಮಹಾನ್ ಶಿಕ್ಷಣ ಭಗವದ್ಗೀತೆ. ಆದ್ರೆ ನಮ್ಮ ದೇಶದ ಒಂದು ವಿಪರ್ಯಾಸ ಏನು ಅಂದ್ರೆ ಇವತ್ತು ಬೇರೆ ಬೇರೆ ಧರ್ಮಗಳಲ್ಲಿ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಉದಾಹರಣೆಗೆ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಮಕ್ಕಳು ಕಂಪಲ್ಸರಿ ಬೈಬಲ್ ಓದ್ತಾರೆ. ಮುಸಲ್ಮಾನ ರಾಷ್ಟ್ರಗಳಲ್ಲಿ ಮಕ್ಕಳಿಗೆ ಬಾಲ್ಯದಿಂದಲೇ ಕುರಾನ್ ಓದಿಸ್ತಾರೆ. ಆದ್ರೆ ನಮ್ಮ ಭಾರತ ಸರ್ಕಾರ ಭಾರತದಲ್ಲಿ ಮಕ್ಕಳಿಗೆ ಭಗವದ್ಗೀತೆಯನ್ನ ಓದಿಸ್ಬೇಕು ಅಂತ ಎಲ್ಲಾದ್ರೂ ನಿಯಮ ಮಾಡಿದ್ಯಾ? ಎಲ್ಲಿವರೆಗೆ ನಮ್ಮ ಭಾರತದ ಪ್ರಾಚೀನ ಜ್ಞಾನ, ಜೀವನದ ಸಾರ, ಸತ್ಯವನ್ನ ಅರ್ಥ ಮಾಡ್ಕೊಳ್ಳಲು, ಜೀವನದಲ್ಲಿ ಅಳವಡಿಸ್ಕೊಳ್ಳುವಲ್ಲೋ ಅಲ್ಲಿವರೆಗೂ ಬೇರೆ ಇನ್ಯಾವುದೇ ಶಿಕ್ಷಣವನ್ನ ಮಕ್ಕಳಿಗೆ ಕೊಟ್ಟರೂ ಸಹ
ಜೀವನದ ಮೂಲವಾದ ಅನೇಕ ಗುಣಗಳು, ನೈತಿಕ ಮೌಲ್ಯಗಳನ್ನ ಜೀವನದಲ್ಲಿ ತಂದುಕೊಳ್ಳದೆ ಮೌಲ್ಯದ ಅಧಪತನ ಆಗ್ಬಿಡತ್ತೆ. ಆದ್ರಿಂದ ನೋಡಿ, ನಾವಿವತ್ತು ಸಮಾಜದಲ್ಲಿ ಎಷ್ಟೋ ವಿದ್ಯಾವಂತರು, ಬುದ್ಧಿವಂತರು ಅಪರಾಧಗಳನ್ನ ಮಾಡ್ತಿರೋದನ್ನ ಗಮನಿಸ್ತಿದ್ದೀವಿ. ಶಿಕ್ಷಣ ಇದೆ, ವಿದ್ಯೆ ಇದೆ, ಆದ್ರೆ ಶಿಕ್ಷಣ ಕೇವಲ ಬದುಕೋದಕ್ಕೆ ದುಡಿಯುವಂತಹ ಯಂತ್ರದ ಹಾಗೆ ಮಾನವನನ್ನ ನಿರ್ಮಾಣ ಮಾಡೋದಲ್ಲ. ಮನುಷ್ಯನಿಗೂ ಪ್ರಾಣಿಗೂ ಅಂತರ ಇದೆ. ಮಾನವನಲ್ಲಿ ಮಾನವೀಯ ಗುಣಗಳು, ಮೌಲ್ಯಗಳು ಇದ್ರೆ ಮಾತ್ರ ಆ ಜೀವನ ಸಾರ್ಥಕ ಅನ್ಸುತ್ತೆ. ಅಂದಮೇಲೆ ಅಂತಹ ಸಾರ್ಥಕ ಜೀವನನ ಬದುಕುವಂತಹ ಶಿಕ್ಷಣ ಪರಮಾತ್ಮ ನಮ್ಗೆ ಕೊಟ್ಟಿದ್ದಾರೆ. ಗೀತಾ ಜ್ಞಾನ ಇಡೀ ವಿಶ್ವಕ್ಕೆ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡುತ್ತೆ. ಅದರಿಂದನೇ ಭಾರತ ವಿಶ್ವದ ಗುರು ಅಂತ ಕರೆಸ್ಕೊಳ್ಳೋದಕ್ಕೆ ಸಾಧ್ಯ. ಭಗವದ್ಗೀತೆ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ತರ್ಜುಮೆ ಆಗಿರುವಷ್ಟು ಜಗತ್ತಿನ ಮತ್ಯಾವ ಗ್ರಂಥಗಳು ಸಹ ತರ್ಜುಮೆ ಆಗಿಲ್ಲ. ಹಾಗೆ ಗೀತೆಯಲ್ಲಿಯೇ ಸ್ಪಷ್ಟವಾಗಿ ಒಂದು ಶ್ಲೋಕ ನಮಗೆ ವರ್ಣನೆ ಮಾಡುತ್ತೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂದ್ರೆ ಎಲ್ಲ ಧರ್ಮಗಳನ್ನ ಪರಿತ್ಯಜಿಸಿ ನನ್ನೊಬ್ಬನಿಗೆ ಶರಣಾಗತನಾಗು ಅಂತ. ಅದರ ಅರ್ಥ ಭಗವದ್ಗೀತೆ ಕೇವಲ ಭಾರತೀಯರಿಗೆ ಮಾತ್ರ ಧರ್ಮಶಾಸ್ತ್ರ ಅಲ್ಲ, ಇಡೀ ಜಗತ್ತಿನ ಮಾನವ ಕೋಟಿಗೆ ಅದು ಧರ್ಮಶಾಸ್ತ್ರ, ಜೀವನದಲ್ಲಿ ಬದುಕೋ ದಾರಿಯನ್ನ ತೋರಿಸುತ್ತೆ. ಆದ್ರಿಂದ ನಾವು ಭಾರತೀಯರಾಗಿದ್ಕೊಂಡು ನಾವೇ ನಮ್ಮ ಧರ್ಮಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಅಧ್ಯಯನ ಮಾಡಲಿಲ್ಲ, ಅದನ್ನ ಜೀವನದಲ್ಲಿ ತಂದುಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರಿಗೆ ನಾವು ಆ ತತ್ವವನ್ನ ಹೇಳೋದು ಹೇಗೆ? ಆದ್ರಿಂದ ಪರಮಾತ್ಮ ನಮಗೆ ಕೊಟ್ಟಿರೋ ಗೀತಾ ಜ್ಞಾನವನ್ನ ಕೇಳಬೇಕು, ಓದಬೇಕು, ಅರ್ಥ ಮಾಡ್ಕೋಬೇಕು, ಹಾಗೂ ಸಾಧ್ಯವಾದಷ್ಟು ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ಪಡಬೇಕು. ಮುಖ್ಯವಾಗಿ ಪರಮಾತ್ಮ ನೀಡಿರುವ ಜ್ಞಾನದ ಸಾರ ಇಷ್ಟೇ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದುಕೊಳ್ಳಿ, ಹಾಗೂ ನಾನು ನಿರಾಕಾರ ಪರಮಾತ್ಮನನ್ನ ನೆನಪು ಮಾಡಿ. ಗೀತೆಯ ಪ್ರಥಮ ಅಧ್ಯಾಯದಲ್ಲಿ ನಾವು ನೋಡಿರೋ ಹಾಗೆ ವಿಷಾದ ಯೋಗ, ಕೃಷ್ಣ ಆತನ ಅರ್ಜುನನ ವಿಷಾದವನ್ನ ದೂರ ಪಡಿಸೋದಕ್ಕೆ ಅಂತ ಈ 18 ಅಧ್ಯಾಯ ಜ್ಞಾನವನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೂಲವಾಗಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕಿರೋದು ಏನು ಅಂದ್ರೆ, ಅನೇಕ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇರೋದು, ನಮ್ಮ ಜೀವನದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಗಿಸಿ ಕೊನೆಗೆ ಮಕ್ಕಳಿಗೆಲ್ಲ ಮದುವೆ ಮಾಡಿ ಮೊಮ್ಮಕ್ಕಳನ್ನೆಲ್ಲ ನೋಡಿ ಆಮೇಲೆ ಆಧ್ಯಾತ್ಮಿಕ ವಿಚಾರಗಳನ್ನ ಕೇಳೋದು ಅನ್ನೋ ಭ್ರಮೆ ಅನೇಕರಲ್ಲಿದೆ. ಆದ್ರೆ ಆಧ್ಯಾತ್ಮಿಕತೆ ಅನ್ನೋದು ಜೀವನದ ಕೊನೆ ಹಂತ ಅಲ್ಲ. ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಜೀವನದ ತಳಪಾಯ. ವಯಸ್ಸಾದ್ಮೇಲೆ ನಾವು ಆಧ್ಯಾತ್ಮಿಕತೆ ಕಡೆಗೆ ನೋಡೋದಲ್ಲ, ಜೀವನದ ಪ್ರತಿ ಹಂತದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡಷ್ಟು ನಾವು ಏನನ್ನೇ ಸಾಧನೆ ಮಾಡಿದ್ರು ಎಲ್ಲಾ ಕ್ಷೇತ್ರದಲ್ಲೂ ಸಹ ಸಫಲತೆಯನ್ನು ಹೊಂದುತ್ತೀವಿ. ಆದ್ರಿಂದ ಈ ಆಧ್ಯಾತ್ಮಿಕ ಜ್ಞಾನ ಮನುಷ್ಯನಿಗೆ ಪಲಾಯನವಾದವನ್ನ ಕಳಿಸಲ್ಲ. ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ ಮೇಲೆ ಈ ಆಧ್ಯಾತ್ಮಿಕ ಜ್ಞಾನ ಪರಮಾತ್ಮ ಕೊಟ್ರು. ಅದನ್ನ ಕೇಳಿದ್ಮೇಲೆ ಅರ್ಜುನ ಯುದ್ಧ ಮಾಡಲ್ಲ ಅಂತ ಕೈ ಬಿಟ್ರು ಅಥವಾ ಯುದ್ಧ ಮಾಡ್ತೀನಿ ಅಂತ ತಯಾರಾದ್ರು. ಆದ್ರಿಂದಲೇ ನೋಡಿ, ಭಗವದ್ಗೀತೆಯ ಮೊದಲನೇ ಶ್ಲೋಕ ಪ್ರಾರಂಭ ಆಗೋದೆ ಧರ್ಮ ಕ್ಷೇತ್ರೆ ಕುರುಕ್ಷೇತ್ರೆ. ಇವತ್ತು ನಾವೆಲ್ಲರೂ ಸಹ ಈ ಕುರುಕ್ಷೇತ್ರದಲ್ಲಿದ್ದೀವಿ, ಅಂದ್ರೆ ಧರ್ಮ ಭೂಮಿ, ಕರ್ಮ ಭೂಮಿನಲ್ಲಿದ್ದೀವಿ. ನಾವು ಕೆಲಸ ಕಾರ್ಯ ಮಾಡುವ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಅನೇಕ ಯುದ್ಧಗಳು ನಡೀತಾನೆ ಇರುತ್ತೆ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಯುದ್ಧ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಯುದ್ಧ ನಡೀತಾನೆ ಇದೆ. ಒಳ್ಳೆಯದು ಕೆಟ್ಟದರ ನಡುವೆ ಸಂಘರ್ಷ ನಿರಂತರವಾಗಿ ನಡೀತಾನೆ ಇರುತ್ತೆ. ಹಾಗೆ ನಮಗ್ ಗೊತ್ತಿರೋ ಹಾಗೆ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನು ಇವತ್ತು ಜ್ಞಾನಿನೇ.
ಯಾರಾದ್ರೂ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ನನಗೆ ತಿಳುವಳಿಕೆ ಇಲ್ಲ, ನನ್ನ ದಡ್ಡ ಅಂತ ಹೇಳ್ಕೊಳ್ತಾರೆ ನೋಡಿಬೇಕಿದ್ರೆ? ಎಲ್ಲರಿಗೂ ತಿಳುವಳಿಕೆ ಇದೆ, ಎಲ್ರಿಗೂ ಜ್ಞಾನ ಇದೆ. ಅದರಲ್ಲೂ ಇವತ್ತಿನ ಒಂದು ಟೆಕ್ನಾಲಜಿಯ ಜಗತ್ತಿನಲ್ಲಿ ನಮ್ಮ ಬೆರಳು ತುದಿನಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೆ. ಇಷ್ಟೆಲ್ಲ ತಿಳುವಳಿಕೆ, ಜ್ಞಾನದ ಭಂಡಾರವೇ ನಮ್ಮ ಮುಂದೆ ಇದ್ರೂ ಸಹ ಮನುಷ್ಯನಿಗೆ ಎಲ್ಲೋ ಒಂದು ದ್ವಂದ್ವ. ಏನ್ ಮಾಡ್ಲಿ, ಏನ್ ಮಾಡದೇ ಇರ್ಲಿ, ಯಾವ್ದನ್ನ ಆರಿಸ್ಕೊಳ್ಳಿ, ಯಾವ್ದನ್ನ ಕೈ ಬಿಡ್ಲಿ ಅನ್ನೋ ನಿರ್ಧಾರ ತಗೊಳ್ಳೋದಕ್ಕಾಗ್ತಿಲ್ಲ. ಆ ಒಂದು ದಾರಿಯನ್ನ, ಸರಿಯಾದ ಪಥವನ್ನ ಆಧ್ಯಾತ್ಮಿಕ ಜ್ಞಾನ ನಮಗೆ ತೋರಿಸುತ್ತೆ. ಅಷ್ಟೇ ಅಲ್ಲ, ಪರಮಾತ್ಮನ ಸ್ಮೃತಿ ನಮ್ಗೆ ಆ ದಾರಿಯಲ್ಲಿ ನಡೆಯೋ ಶಕ್ತಿಯನ್ನು ಸಹ ಕೊಡುತ್ತೆ. ಆದ್ರಿಂದ ಗೀತೆಯ 2ನೇ ಅಧ್ಯಾಯದಲ್ಲಿ ಪರಮಾತ್ಮ ಆತ್ಮ ಜ್ಞಾನವನ್ನ ಕೊಡ್ತಾರೆ. ನಾನು ಅಂದ್ರೆ ಈ ಶರೀರವಲ್ಲ, ಈ ಶರೀರವನ್ನ ನಡೆಸುವಂತಹ ಶಕ್ತಿ ಯಾವುದನ್ನ ಎಂದಿಗೂ ಸಹ ನಾಶ ಮಾಡೋದು ಸಾಧ್ಯವಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಎಂದು ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾರೆ. ಅಂದ್ರೆ ಆತ್ಮವನ್ನ ಯಾವುದೇ ಶಸ್ತ್ರಗಳಿಂದ ಕೊಲ್ಲೋದಕ್ಕಾಗ್ಲಿ ಅಥವಾ ಅದನ್ನ ಬೆಂಕಿಯಿಂದ ಸುಡೋದಕ್ಕಾಗ್ಲಿ, ಗಾಳಿಯಲ್ಲಿ ಒಣಗಿಸೋದಕ್ಕಾಗ್ಲಿ, ನೀರಿನಲ್ಲಿ ಮುಳುಗಿಸೋದಕ್ಕಾಗ್ಲಿ ಆಗಲ್ಲ. ವಿಜ್ಞಾನನೂ ಸಹ ಇದೇ ಸತ್ಯವನ್ನ ಸ್ಪಷ್ಟಪಡಿಸ್ತಿರೋದು. ನೋ ಒನ್ ಕ್ಯಾನ್ ಕ್ರಿಯೇಟ್ ಎನರ್ಜಿ. ಯಾರೂ ಸಹ ಶಕ್ತಿಯನ್ನ ಉತ್ಪನ್ನ ಮಾಡೋದಕ್ಕೂ ಸಾಧ್ಯವಿಲ್ಲ, ಹಾಗೆ ನಾಶಪಡಿಸೋದಕ್ಕೂ ಸಾಧ್ಯವಿಲ್ಲ. ಇದನ್ನ ಬಹಳ ಹಿಂದೆ, ಅಂದ್ರೆ 5000 ವರ್ಷಗಳ ಹಿಂದೆ ಗೀತಾ ಜ್ಞಾನದಲ್ಲಿ ಭಾರತೀಯರು ಸ್ಪಷ್ಟಪಡಿಸಿದ್ದಾರೆ. ಅಂದಮೇಲೆ ಅಂತಹ ಒಂದು ಶಾಶ್ವತ ಸತ್ಯ, ಅವಿನಾಶಿ ಸತ್ಯ ಆತ್ಮ ನಾನು ಅನ್ನೋ ಸ್ಮೃತಿಯಿಂದ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಅವರಿಗೆ ಸಂಪೂರ್ಣ ಶರಣಾಗತರಾಗಿ ನಮ್ಮ ಜೀವನವನ್ನ ಸಾರ್ಥಕಪಡಿಸ್ಕೊಳ್ತಾ ಎಲ್ಲ ಪಾಪಗಳಿಂದಲೂ ಮುಕ್ತರಾಗ್ಬೋದು ಅನ್ನೋ ಸಂದೇಶ ನಮಗೆ ಗೀತಾ ಜ್ಞಾನ ಕೊಡುತ್ತೆ. ಹಾಗೇನೆ ಗೀತೆ ಮತ್ತೊಂದು ವಿಚಾರವನ್ನ ಸ್ಪಷ್ಟಪಡಿಸುತ್ತೆ. ಒಮ್ಮೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ನಾನು ನಿಮ್ಮನ್ನ ಯಾವ ಯಾವ ಭಾವಗಳಿಂದ ನೆನಪು ಮಾಡಲಿ? ಅದಕ್ಕೆ ಪರಮಾತ್ಮ ಕೊಟ್ಟಿರೋ ಉತ್ತರ, ಜ್ಯೋತಿಷಾಮವಿತ ಜ್ಯೋತಿ ತಮಸಃ ಪರಮುಚ್ಯತೆ. ನಾನು ಜ್ಯೋತಿ ಸ್ವರೂಪ, ನಾನು ಕತ್ತಲಿನಿಂದ ದೂರ ಇರೋನು ಅನ್ನೋದನ್ನ ಪರಮಾತ್ಮ ಸ್ಪಷ್ಟಪಡಿಸಿದ್ದಾರೆ. ನಾವೆಲ್ಲ ಹೇಗೆ ನಿರಾಕಾರ ಜ್ಯೋತಿರ್ಬಿಂದು ಆತ್ಮ ಸ್ವರೂಪರಾಗಿದ್ದೀವೆಯೋ ಹಾಗೆ ಪರಮಾತ್ಮನೂ ಸಹ ನಿರಾಕಾರ. ಆ ನಿರಾಕಾರ ಭಗವಂತನ ಸ್ಮೃತಿಯಿಂದ ನಾವು ನಮ್ಮಲ್ಲಿ ಸುಪ್ತವಾಗಿ ಅಡಗಿರುವ ದೈವಿ ಗುಣಗಳನ್ನ ಜಾಗೃತಪಡಿಸ್ಕೊಳ್ಬಹುದು ಮತ್ತು ನಮ್ಮ ಮನೋಬಲವನ್ನ, ನಮ್ಮ ಆಂತರಿಕ ಶಕ್ತಿಗಳನ್ನ ಜಾಗೃತಪಡಿಸ್ಕೊಳ್ಬಹುದು. ಆ ರೀತಿ ಸಂಪೂರ್ಣ ತನ್ನ ಗುಣ ಶಕ್ತಿಗಳನ್ನ ಜಾಗೃತಪಡಿಸಿಕೊಂಡಿರುವಂತಹ ದೇವತಾ ಸ್ವರೂಪ ಶ್ರೀಕೃಷ್ಣ. ಆದ್ದರಿಂದಲೇ ಕೃಷ್ಣನನ್ನ ಮನಮೋಹನ, ಮುರಳೀಧರ, ಸರ್ವಾಂಗ ಸುಂದರ, ಶ್ಯಾಮ ಸುಂದರ ಇನ್ನು ಅನೇಕ ಹೆಸರುಗಳಿಂದ ವರ್ಣನೆ ಮಾಡಿದ್ದಾರೆ. ಅದರಲ್ಲೂ ಇವತ್ತು ಜಗತ್ತಿನಲ್ಲಿ ಎಷ್ಟೋ ಜನರು ಬಹಳ ಸುಂದರವಾಗಿ ಕಾಣೋದಿರಬಹುದು, ಆದ್ರೆ ಶ್ರೀಕೃಷ್ಣನನ್ನ ಸರ್ವಾಂಗ ಸುಂದರ ಅಂತ ಜನ್ಮದಿಂದಿಡಿದು ಮೃತ್ಯುವಿನವರೆಗೂ ಹೇಳಾಗತ್ತೆ. ಕಾರಣ ಏನು ಅಂದ್ರೆ ಅವರ ಅಂಗ ಅಂಗದಲ್ಲೂ ಪವಿತ್ರತೆಯ ಬಲ ಇದೆ. ಇದನ್ನು ಸಹ ನಮ್ಮ ಪುರಾಣಗಳೇ ಕಥೆಗಳಲ್ಲಿ ವರ್ಣನೆ ಮಾಡುತ್ತೆ. ಒಮ್ಮೆ ಕಾಮ ಅಂದರೆ ಮನ್ಮಥ ನಾರದನನ್ನ ಅಟ್ಟಿಸ್ಕೊಂಡು ಹೋಗ್ತಾ ಹೇಳ್ತಾರಂತೆ, ನಾನು ಜಗತ್ನಲ್ಲಿ ಯಾರನ್ನೂ ಬಿಟ್ಟಿಲ್ಲ, ಈಗ ನಾನು ನಿನ್ನನ್ನು ಬಿಡಲ್ಲ ಅಂತ. ಆಗ ನಾರದ ಓಡಿ ಹೋಗಿ ನಾರಾಯಣನನ್ನ ಕೇಳ್ತಾರೆ, ಭಗವಂತ ಈ ರೀತಿ ಹೇಳ್ತಾ ಇದ್ದಾನೆ, ಏನ್ ಮಾಡೋದು ಅಂತ. ಆಗ ನಾರಾಯಣ ಒಂದು ಮಾತನ್ನು ಹೇಳ್ತಾರಂತೆ,
ನಾನು ಭೂಮಿ ಮೇಲೆ ಸಹಸ್ರಾರು ಸ್ತ್ರೀಯರ ಮಧ್ಯದಲ್ಲಿದ್ರೂ ಸಹ ಕಾಮದ ಅಂಶವು ನನ್ನನ್ನ ಸ್ಪರ್ಶ ಮಾಡಲ್ಲ, ಆ ರೀತಿ ಇದ್ದು ತೋರಿಸ್ತೀನಿ ಅಂತ ಹೇಳಿ ನಂತರ ಕೃಷ್ಣನ ಅವತಾರದಲ್ಲಿ ಬಂದ್ರು ಅಂತ ಕಥೆಗಳು ಹೇಳುತ್ತೆ. ಅಂದಮೇಲೆ ಆ ರೀತಿ ಸಂಪೂರ್ಣ ನಿರ್ವಿಕಾರಿ ಸ್ವರೂಪ ಅಂತಹ ಶ್ರೇಷ್ಠ ದೈವಿ ಒಂದು ಅವತರಣೆ ಶ್ರೀಕೃಷ್ಣನ ಜನ್ಮ. ಆದ್ದರಿಂದ ಅವರಲ್ಲಿ ಅಂತಹ ಪಾವಿತ್ರತೆ ಪರಿಶುದ್ಧತೆ ಇರೋದ್ರಿಂದಲೇ ಅವರು ಎಲ್ಲರಿಗೂ ಅಷ್ಟು ಆಕರ್ಷಣೀಯ, ಎಲ್ಲರ ಮನಸ್ಸನ್ನು ಸಹ ಸೆಳೀತಾರೆ. ಆದ್ರಿಂದಲೇ ಎಲ್ಲರಿಗೂ ಆತ ಪೂಜ್ಯ. ಅಂದ ಮೇಲೆ ಅವರ ಜೀವನದಲ್ಲಿದ್ದ ಶ್ರೇಷ್ಠ ಗುಣಗಳಲ್ಲಿ ಕೆಲವು ಸ್ವಲ್ಪ ಮಟ್ಟಿಗಾದ್ರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಆಗ ನಿಜವಾದ ಭಕ್ತಿ ಅದು ನಿಜವಾದ ಪೂಜೆ, ಅದು ನಿಜವಾದ ಸಾರ್ಥಕತೆ ಅಂತ ನಾವು ತಿಳಿದುಕೊಳ್ತೀವಿ. ಅಂದಮೇಲೆ ಆ ರೀತಿಯ ಒಂದು ನಿರ್ವಿಕಾರಿ ಸ್ವರೂಪ ನಷ್ಟೋ ಮೋಹ ಸ್ಥಿತಿಯನ್ನ ನಾವು ತಲುಪೋಣ ಹಾಗೂ ಭಗವದ್ಗೀತೆಯ ಜ್ಞಾನವನ್ನ ಜೀವನದಲ್ಲೂ ಅಳವಡಿಸ್ಕೊಳ್ಳೋಣ. ಜೊತೆಗೆ ತಮ್ಮೆಲ್ಲರಿಗೂ ಮತ್ತೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಶ್ವರೀಯ ವಿಶ್ವವಿದ್ಯಾಲಯ ಪ್ರತಿದಿನ ಇಲ್ಲೇನು ಮಹಾವಾಕ್ಯಗಳನ್ನ ತಿಳಿಸಲಾಗುತ್ತೋ ಇದು ಗೀತೆಯ ಸಾರ ಸ್ವರೂಪ. ಬಹಳ ಸಹಜವಾಗಿ ಗೀತೆಯ ಸಾರವನ್ನ ಹೇಗೆ ಅಳವಡಿಸ್ಕೊಳ್ಳೋದು ಅನ್ನೋದನ್ನ ಇಲ್ಲಿ ವಿವರಿಸಲಾಗತ್ತೆ. ಆದ್ರಿಂದ ತಾವುಗಳು ಈ ಗೀತಾ ಜ್ಞಾನವನ್ನ ಒಂದು ವಾರ ವಿಚಾರಗಳನ್ನ ಕೇಳಿ ತಿಳಿದುಕೊಂಡು ಧ್ಯಾನ ಮಾಡುವ ವಿಧಾನವನ್ನು ಸಹ ಕಲಿಬಹುದು. ಅದರಿಂದ ತಾವೆಲ್ಲರೂ ಸಹ ಪರಮಾತ್ಮನ ಕೃಪೆಗೆ ಪಾತ್ರರಾಗಬಹುದು ಹಾಗೂ ಪರಮಾತ್ಮನ ಅನುಭೂತಿಯನ್ನು ಸಹ ಮಾಡಬಹುದು. ಧನ್ಯವಾದಗಳು.